ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಬಿಗ್ ಬಾಸ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಮನೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವತ್ತಿನ ಎಪಿಸೋಡ್ ಏನಪ್ಪಾ ಅಂದ್ರೆ ನಮ್ಮ ಬಿಬಿ ಕಾಲೇಜ್ ಅಂದ್ರೆ ಬಿಗ್ ಬಾಸ್ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ. ಅದರಲ್ಲಿ ಕಾಲೇಜ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಕ್ವಾಟ್ಲೆ ಹುಡುಗರು ಇರ್ತಾರೆ, ಸೈಲೆಂಟ್ ಹುಡುಗರು ಇರ್ತಾರೆ, ಸೆಡೆ ಹುಡುಗರು ಇರ್ತಾರೆ, ತಿರುಪೆ ಲವ್ ಸ್ಟೋರಿ ಲವ್ ಮಾಡೋರು ಇರ್ತಾರೆ, ಅಂಡ್ ಗತ್ತು ಗಾಂಭೀರ್ಯದಿಂದ ಬೆರೆಯುವಂತ ಕೆಲವೊಂದು ಹುಡುಗರುಗಳು ಇರ್ತಾರೆ, ಅಂಡ್ ರೌಡಿ ಬೇಬಿಗಳು ಇರ್ತಾರೆ. ಸೊ ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಂತಹ ನಮ್ಮ ಬಿಬಿ ಕಾಲೇಜ್ ಇವತ್ತು ಹೇಗಿತ್ತಪ್ಪ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ರಘು ಅನ್ನೋ ಒಬ್ರು ಪ್ರಿನ್ಸಿಪಲ್ ಆಗಿದ್ರು. ಸಿಕ್ಕಾಪಟ್ಟೆ ಅವ್ರಿಗೆ ಪವರ್ಸ್ ಇತ್ತು. ಅಂಡ್ ಇವಾರ ಅವರು ಯಾರನ್ನ ಬೇಕಾದ್ರು ಹೊರಗಡೆ ಕಳಿಸಬಹುದು. ಅಂದ್ರೆ ಒಂದು ಚಟುವಟಿಕೆ ಕೊಡ್ತಾರೆ, ಅದ್ರಲ್ಲಿ ವಾದ ವಿವಾದ ಆಗುತ್ತೆ. ಅದ್ರಲ್ಲಿ ಅವರು ಯಾರನ್ನ ಫೇಲ್ ಮಾಡ್ತಾರೆ ಅವ್ರು ಹೊರಗಡೆನೂ ಹೋಗುವಂತ ಸಾಧ್ಯತೆ, ಡೈರೆಕ್ಟ್ ನಾಮಿನೇಷನ್ ಆಗುವಂತ ಸಾಧ್ಯತೆಗಳಿತ್ತು. ಅಂಡ್ ಅದಾದ್ಮೇಲೆ ವಾರ ಪೂರ್ತಿ ನೋಡಿದಾಗ ಒಬ್ಬ ಬೆಸ್ಟ್ ಸ್ಟೂಡೆಂಟ್ ಗೆ ಒಂದು ಅವಾರ್ಡ್ ಕೊಟ್ಬಿಟ್ಟು ಅವರು ಡೈರೆಕ್ಟ್ ಕ್ಯಾಪ್ಟನ್ ಟಾಸ್ಕ್ ಗೆ ಅಂಡ್ ನಾಮಿನೇಷನ್ ಹೊರಗಡೆ ಉಳಿಸುವಂತ ತಾಕತ್ತು ಕೂಡ ಇವತ್ತು ನಮ್ಮ ಪ್ರಿನ್ಸಿಪಲ್ ಇತ್ತು. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಬಿಗ್ ಬಾಸ್ ನ ಕಾಲೇಜ್ ನ ನಿಜವಾದ ಕ್ಲಾಸ್. ಸೊ ಎಲ್ಲರೂ ಕೂತ್ಕೊಂಡಾಗ ಒಂದಿಷ್ಟು ಮಾತುಕತೆಗಳು ನಡೆಯುತ್ತೆ, ಒಂದು ಫನ್ ಎಲಿಮೆಂಟ್ ಗಳು ನಡೆಯುತ್ತೆ. ನಮ್ಮ ರಘು ಅವರು ರೆಸ್ಪೆಕ್ಟ್ ಅನ್ನೋ ಪದದ ಅರ್ಥ ಕೇಳ್ತಾರೆ, ಅಂಡ್ ನಮ್ಮ ಗಿಲ್ಲಿ ಅವರು ರೆಸ್ಪೆಕ್ಟ್ ಅನ್ನೋ ಪದಕ್ಕೆ ತುಂಬಾನೇ ಚೆನ್ನಾಗಿ ವಿಶ್ಲೇಷಣೆ ಕೊಡ್ತಾರೆ. ಲೋ ರಘು ಅಂದ್ರೆ ಅದು ಡಿಸ್ರೆಸ್ಪೆಕ್ಟ್ ಸರ್, ರಘು ಸರ್ ಅಂದ್ರೆ ಅದು ರೆಸ್ಪೆಕ್ಟ್ ಅಂತ. ಅಂಡ್ ಅದಕ್ಕೆ ಒಂದು ಕ್ಲಾಸ್ ಇಂದ ಹೊರಗಡೆನೂ ಕೂಡ ಹಾಕ್ತಾರೆ. ಅಂಡ್ ಅದಾದ್ಮೇಲೆ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಚಟುವಟಿಕೆ ಸ್ಟಾರ್ಟ್ ಆದಾಗ ಮೊದಲನೇದಾಗಿ ನಮ್ಮ ಕಾವ್ಯ ಮತ್ತೆ ರಾಶಿಕ್ ಅವ್ರು ಬರ್ತಾರೆ. ಕಾವ್ಯ ಅವರು ಸಿಕ್ಕಾಪಟ್ಟೆ ಅವರು ಮಾತಾಡಲ್ಲ ಸಾಮಾನ್ಯವಾಗಿ, ನನ್ಗೆ ಗೊತ್ತಿರೋ ಮಟ್ಟಿಗೆ ಬಿಗ್ ಬಾಸ್ ನಲ್ಲಿ. ಬಟ್ ಮಾತಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ರ ಪಾಯಿಂಟ್ಸ್ ಇರುತ್ತಲ್ಲ ಸಿಕ್ಕಾಪಟ್ಟೆ ವ್ಯಾಲಿಡ್ ಆಗಿರುತ್ತೆ. ಅಂಡ್ ರಾಶಿಕಾ ಅವರು ನನ್ನ ಪ್ರಕಾರ ಬಿಗ್ ಬಾಸ್ ನಲ್ಲಿ ಫಸ್ಟ್ 1-2 ವಾರ ಮಂಜು ಭಾಷಿಣಿ, ಅದಾದ್ಮೇಲೆ ಅವ್ರು ಹೋದ್ಮೇಲೆ 1 ವಾರ ನಮ್ಮ ಆಶ್, ಈಗ ಸೂರಜ್ ಬಂದ ಅಂದ್ಬಿಟ್ಟು ಸೂರಜ್. ನನ್ನ ಪ್ರಕಾರ ಸೂರಜ್ ಬಂದಿರ್ಲಿಲ್ಲ ಅಂದಿದ್ರೆ ಮೇ ಬಿ ಈ ವಾರ ಹೋಗೋ ಸಾಧ್ಯತೆಗಳು ತುಂಬಾನೇ ಇತ್ತು ಅವರು. ಅಂಡ್ ಹೋಗ್ಬೋದು, ಏನು ನನ್ಗೇನು ದೊಡ್ಡ ಆಶ್ಚರ್ಯ ಇಲ್ಲ ಅವ್ರು ಹೋದ್ರೆ. ಯಾಕಂದ್ರೆ ಬಿಗ್ ಬಾಸ್ ಮನೆ ಓವರ್ ಆಲ್ ಅಂತ ತಗೊಂಡಾಗ ಅವ್ರ ಕೊಡುಗೆ ಝೀರೋನೇ ನನ್ನ ಪ್ರಕಾರ. ಆಮೇಲೆ ಇವಾಗ ಅದೊಂದು ತೀಟೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನ ನೋಡಕ್ ಆಯ್ತಾ ಇಲ್ಲ ಗುರು. ಅಲ್ಲ ನಿಜವಾಗ್ಲೂ ಅರ್ಥ ಆಗಲ್ಲ, ನಿಜವಾಗ್ಲೂ 3 ದಿವಸದಲ್ಲ ಲವ್ ಆಗತ್ತಾ ಗೈಸ್? ಕಮೆಂಟ್ ಮಾಡಿ, ನಿಮ್ಗೆ ಯಾರಿಗಾದ್ರು 3 ದಿವಸದಲ್ಲ ಲವ್ ಆಗಿ ಈ ಲೆವೆಲ್ಗೆಲ್ಲ ಬಾಂಡಿಂಗ್ ಬೆಳೆಯುವಂತ ಲವರ್ಸ್ ಎಲ್ಲಾರು ನೋಡಿದ್ರೆ ನೀವು ಇಲ್ಲಿ ಕಮೆಂಟ್ ಹಾಕಿ. ಅಂಡ್ ಕಾವ್ಯ ಅವರು ತುಂಬಾನೇ ಚೆನ್ನಾಗಿ ಪಾಯಿಂಟ್ಸ್ ಗಳನ್ನ ಹೇಳಿದ್ರು. ನೀನ್ ಡಿಪೆಂಡೆಂಟ್ ಆಗಿದೆಯಾ, ನಿನ್ಗೆ ಇಂಡಿವಿಜುವಲ್ ಆಡಕ್ ಆಗಲ್ಲ, ಅಂಡ್ ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕೇ ಬೇಕು ಅಂತ. ಅಂಡ್ ನಮ್ಮ ರಾಶಿಕ್ ಅವ್ರು ಹೇಳ್ತಾರೆ ನಿನ್ಗೆ ಗಿಲ್ಲಿ ಇಲ್ಲ ಅಂದ್ರೆ ನೀನ್ ಇರ್ತಿರ್ಲಿಲ್ಲ ಅಂತ. ಬಟ್ ನಾನೊಂದ್ ಹೇಳ್ತೀನಿ ಕೇಳಿ, ಗಿಲ್ಲಿ ಮತ್ತೆ ಕಾವ್ಯ, ಗಿಲ್ಲಿ ಏನ್ ಫಸ್ಟ್ ಲವ್ ಟ್ರ್ಯಾಕ್ ಜಂಟಿಲ್ ಮಾಡಿದ್ನಲ್ಲ ಕಾಮಿಡಿ, ಅದೆಲ್ಲ ಅದಕ್ಕೆ ಕಾವ್ಯ ಕೂಡ ಸ್ಪಂದಿಸಿರೋದಕ್ಕೇನೆ ಅದೊಂದು ನಮಗೆ ಇಷ್ಟ ಆಗಿರೋದು. ಸೊ ಅವ್ರ ಸ್ಮೈಲು, ಅವ್ರ ರಿಯಾಕ್ಷನ್ಸ್ ಅದೆಲ್ಲ ಒಂದು ಕಾಂಬೋ ಆಗಿ ವರ್ಕ್ ಆಗಿರೋದು. ಗಿಲ್ಲಿಯಿಂದ ಕಾವ್ಯ ಎಷ್ಟು ಪರ್ಸೆಂಟ್, ಕಾವ್ಯದಿಂದ ಗಿಲ್ಲಿ ಕೂಡ ಅಷ್ಟೇ ಪರ್ಸೆಂಟ್ ಇದೆ ಅವ್ರಿಬ್ರು ಬಾಂಡ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅದೊಂಥರ ಮ್ಯೂಚುವಲ್ ಅದು. ಅಂಡ್ ಇವರೆಲ್ಲ ಏನಂದ್ರೆ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಅದನ್ನ ಹೊಡೆದಾಕಕ್ ನೋಡ್ತಿದ್ರೆ, ಹಿಂಗ್ ಹೊಡೆದಾಕಕ್ ನೋಡಿದವ್ರ ಜೋಡಿನೇ ಇವತ್ತು ಹೊಡೆದೋಗ್ಬಿಟ್ಟಿದೆ. ಯಾರ ಬಗ್ಗೆ ಹೇಳ್ತಿದೆ ಅಂತ ಗೊತ್ತಾಯ್ತಲ್ಲ, ನಮ್ಮ ದೊಡ್ಡವ ಮತ್ತೆ ಚಿಕ್ಕವ ಫ್ರೆಂಡ್ಶಿಪ್ ಗೆ ನಿನ್ನೆ ಬ್ರೇಕ್ ಬಿದ್ದಿದೆ. ಅಲ್ಲ ಅವ್ರಿಗೆ ಒಂದು ಚಟುವಟಿಕೆಯಲ್ಲೇ ಇವರ ಫ್ರೆಂಡ್ಶಿಪ್ ನ ಹ್ಯಾಂಡಲ್ ಮಾಡಕ್ ಆಗಲ್ಲ. ಇವ್ರು ಯಾವ್ರು ಏನೋ ದೊಡ್ಡ ಮೆಚುರಿಟಿ ಇದೆ ನಮ್ಗೆ ಸಿಕ್ಕಾಪಟ್ಟೆ ಮೆಚೂರ್ಡ್, ನಾವು ತುಂಬಾ ಬುದ್ಧಿವಂತರು, ನಾವೇನೋ ಸ್ಟ್ರಾಟಜಿ ಮಾಡ್ತೀವಿ ನಾವು. ಈ ಚಟುವಟಿಕೆಯನ್ನು ಬಿಗ್ ಬಾಸ್ ನ ನಿಮ್ಮನ್ನ ಬ್ರೇಕ್ ಮಾಡಕ್ ಕೊಟ್ಟಂತ ಒಂದು ಚಿಕ್ಕ ಸ್ಟ್ರಾಟಜಿ ಅನ್ನೋದು ಅರ್ಥ ಆಗದೆ ಹೋಯ್ತು ನಿಮ್ಗೆ. ಅಂಡ್ ಫಸ್ಟ್ ಟೈಮ್ ಮಾತಾಡಕ್ ಹೋಗ್ತಾರೆ ಬಿಗ್ ಬಾಸ್ ಅವ್ರು ಬಂದ್ಬಿಟ್ಟು ಸೀರಿಯಸ್ ಆಗಿ ಮಾತಾಡಿ ಅಂತಾರೆ. ಅದಾದ್ಮೇಲೂ ಅಷ್ಟೇ ಸೀರಿಯಸ್ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡ್ಬೋದಿತ್ತು. ಇಲ್ಲ ಯಾರಾದ್ರೂ ಒಬ್ರು ನಿಜವಾಗ್ಲೂ ಫ್ರೆಂಡ್ಶಿಪ್ ಬೆಲೆ ಕೊಟ್ಬಿಟ್ಟು ಇಲ್ಲ ಅವ್ರು ನನ್ಗಿಂತ ಅರ್ಹರಿದ್ರೆ ಮುಗಿದೋಗ್ತಿದ್ದಲ್ಲ. ನಿಮ್ಗೆ ನಿಜವಾಗ್ಲೂ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅಂತಿದ್ರೆ ಅಂಡ್ ನಿಮ್ದು ಜೆನ್ಯೂನ್ ಫ್ರೆಂಡ್ಶಿಪ್ ಆಗಿದ್ರೆ ಆ ರೀತಿ ಆಗ್ತಿತ್ತು. ನನ್ನ ಪ್ರಕಾರ ಮೇ ಬಿ ಗೊತ್ತಿಲ್ಲ, ಇದ್ರು ಇರ್ಬೋದಿತ್ತು. ಕಾವ್ಯ ಮತ್ತೆ ಗಿಲ್ಲಿ ಏನಾದ್ರು ಆತರ ನಿಂತಿದ್ರೆ ನನ್ನ ಪ್ರಕಾರ ಗಿಲ್ಲಿ ಆ ಮಾತು ಹೇಳಿರ್ಬೋದಿತ್ತು, ಅಥವಾ ಕಾವ್ಯನ ಆ ಮಾತು ಹೇಳಿರ್ತಿದ್ರು ಗೊತ್ತಿಲ್ಲ ನನಗೆ. ಅಥವಾ ಅವರು ಇಷ್ಟು ವರ್ಸ್ಟ್ ಆಗತ್ತಿರೋ ಜಗಳ ಆಡ್ತಿರ್ಲಿಲ್ಲ, ಒಂದು ಫನ್ ಮೇಲೆ ಅದನ್ನ ತಗೊಂಡ್ ಹೋಗ್ತಿದ್ರು ಅಂತ ಅನ್ಸುತ್ತೆ ನನಗೆ. ಅಂಡ್ ಆಮೇಲೆ ಕತೆ ಹೇಳ್ತಾರೆ, ಫ್ರೆಂಡ್ಶಿಪ್ ಕಳಂಕ ಅಂತಾರೆ, ಫ್ರೆಂಡ್ಶಿಪ್ ನ ಸ್ಟ್ರಾಟಜಿ ತರ ಯೂಸ್ ಮಾಡಿದೆ ಅಂತಾರೆ. ಸೊ ಇದೇ ಯಾವ್ದು ಫ್ರೆಂಡ್ಶಿಪ್ ಇದು, ಕಿತ್ತೋದ್ ಫ್ರೆಂಡ್ಶಿಪ್ ಇದು ಅಂತ ಅನ್ಸುತ್ತೆ ನನಗೆ. ಅಂಡ್ ಅವ್ರು ಫಸ್ಟ್ ಆಫ್ ಆಲ್ ಯಾವ್ದು ಫ್ರೆಂಡ್ಶಿಪ್ ಇರ್ಲಿಲ್ಲ ಅವ್ರ ಬಗ್ಗೆ. ಯಾರೋ ಒಬ್ರು ಅದೇನೋ ಅಂತಾರಲ್ಲ, ದೊಡ್ಡವಂಗೊಬ್ಬ ಚಿಕ್ಕವ ಒಬ್ರು ಸಾಥ್ ಬೇಕಿತ್ತು ಅನ್ನೋ ತರ ಇತ್ತು ಅವ್ರದಿಬ್ರು ಫ್ರೆಂಡ್ಶಿಪ್ ಅಷ್ಟೇನೆ. ಅಂಡ್ ಅದಾದ್ಮೇಲೆ ಸ್ಪಂದನ ಮತ್ತೆ ಮಲ್ಲಮ್ಮಂಗ್ ಬರೋಣ. ಮಲ್ಲಮ್ಮ ನನಗೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮೇಲೆ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಉಳ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಯಾವ್ದು ಇಲ್ಲ. ಅಂಡ್ ರೆಸ್ಪೆಕ್ಟ್ ಇದೆ ಆ ವ್ಯಕ್ತಿಗೆ, ಆ ವ್ಯಕ್ತಿ ವಯಸ್ಸಿಗೆ, ಆ ವ್ಯಕ್ತಿಯ ಹೊರಗಡೆ ಮಾಡಿರುವಂತ ಸಾಧನೆಗೆ. ಬಟ್ ಹಂಗಂತ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ಏನಾದ್ರೂ ಒಂದ್ ಕೊಡ್ಬೇಕು, ಅಟ್ಲೀಸ್ಟ್ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಇರ್ಬೇಕು. ನನ್ ಪ್ರಕಾರ ಅವ್ರು ಯಾವ್ದ್ರಲ್ಲೂ ಇಲ್ಲ. ಸೊ ಹಂಗಾಗಿ ಸ್ಪಂದನ ಕಂಪೇರ್ ಮಾಡಿದ್ರೆ ಮಲ್ಲಮ್ಮ ಅವ್ರು ಹೊರಗಡೆ ಹೋಗೋದು ಒಳ್ಳೇದು. ಅಂಡ್ ಮಲ್ಲಮ್ಮ ಡಿಫೆಂಡ್ ಮಾಡ್ಕೊಳಕ್ಕೂ ಅವ್ರ ಹತ್ರ ಮಾತು ಕೂಡ ಇರ್ಲಿಲ್ಲ. ಸೊ ಒಂದ್ ಮಾತಾಡಕ್ಕೂ ಬರಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಬಿಗ್ ಬಾಸ್ ನಲ್ಲಿ ಇಟ್ಕೊಂಡು. ಸೊ ಹೊರಗಡೆ ಹೋಗೋದು ಒಳ್ಳೇದು. ಅದಾದ್ಮೇಲೆ ನಮ್ಮ ಧ್ರುವಂತು ಮತ್ತೆ ಸುದೀಪ್ ಬರೋಣ. ಸುದಿ ಪ್ರತಿ ಸತಿನ ಹೇಳ್ತಾನೆ ಧ್ರುವಂತ್ ಅವ್ರಿಗೆ ಬಕೆಟ್ ಹಿಡ್ಕೊಂಡು ಬದುಕ್ತಿದ್ಯಾ. ಅಣ್ಣ ನೀನ್ ಬಕೆಟ್ ಹಿಡ್ಕೊಂಡು ಬದುಕ್ತಿರೋನೇ ನೀನು. ನಮ್ಮ ಜಾನ್ವಿ ಮತ್ತೆ ಯಾರಿಗೆ ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡ್ಕೊಂಡು ಅವ್ರ ಹಿಂದೆನೆ ಸುತ್ಕೊಂಡು ಜ್ವಲ್ ನನ್ ಮಗನ್ ತರ ಸುತ್ಕೊಂಡು ಬದುಕ್ತಿರೋನೇ ನೀನು.
ಅಂಡ್ ಅವ್ರು ಏನ್ ಹೇಳಿದ್ರು ಹೂ ಅಂತೀಯ, ಅವ್ರು ಹೋಗ್ ಕತ್ತೆ ಕುದುರೆ ಅಂದ್ರು ಹೂ ಅನ್ನೋ ನನ್ ಮಗ ನೀನು ಹೋಗ್ಬಿಟ್ಟು ಧ್ರುವಂದಿಗೆ ಬಕೆಟ್ ಇಟ್ಕೊಂಡ್ ಬದುಕ್ತಿದ್ಯಾ ಅಂತ ಹೇಳ್ತೀಯ. ನಿಜವಾಗ್ಲೂ ನನಗೆ ಸುದೀನ್ ನೋಡಿದಾಗ ಅನ್ಸೋದೇನ್ ಗೊತ್ತಾ, ಮನೇಲಿ ಇಲ್ಲಿ ಬೀದಿಲಿ ಹುಲಿ ಕೆಲವರು ಇರ್ತಾರೆ, ಮನೇಲಿ ಹುಲಿ ಬೀದಿಲಿ ಇಲ್ಲಿ ಅನ್ನೋರು ಕೆಲವರು ಇರ್ತಾರೆ. ಈ ಅಪ್ಪ ಎರಡು ಕಡೆನೂ ಇಲಿನೇ ಆಗ್ಬಿಟ್ಟ ಈ ಬಿಗ್ ಬಾಸ್ ಮನೆಗೆ ಬಂದು. ಮುಂಚೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು ಅಪ್ಪ, ಬಿಗ್ ಬಾಸ್ ಮನೆಗೆ ಬರ್ದೇ ಇದ್ರೆ ಮೇ ಬಿ ಒಳ್ಳೇದಾಗಿರೋದು ಅನ್ನೋ ಫೀಲ್ ಆಯ್ತು ನನ್ಗೆ. ಯಾಕಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲಾದ್ರೂ ಒಂದ್ ಹತ್ರ ಅವ್ರು ಒಳ್ಳೆಯವ್ರಾಗ್ಬಿಟ್ರೆ ಇಷ್ಟ ದಿವಸ ಮಾಡಿರೋದು ಹೊರಟೋಗ್ಬಿಡುತ್ತೆ. ಬಟ್ ಗಂಡ್ಮಕ್ಳು ಅಷ್ಟು ಸುಲಭವಾಗಿ ಅವ್ರು ಬಂದಿರೋಂತ ನೆಗೆಟಿವ್ ಫೇಮ್ ಅಷ್ಟು ಸುಲಭವಾಗಿ ಹೋಗಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಲಾವಿದನ ಸಾಧನೆ ಅವ್ನ್ ಏನ್ ಮಾಡ್ದ ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟದನ್ನ ನೀರಲ್ಲಿ ಹೋಮ ಮಾಡ್ಬಿಟ್ಟ. ಬಟ್ ಗೊತ್ತಿಲ್ಲ ನನ್ಗೆ ಹೊರಗಡೆ ಬಂದ್ಮೇಲೆ ಆ ವ್ಯಕ್ತಿ ಅದ್ ಹೆಂಗೆ ಏನು ಎತ್ತ ಅಂತ. ಬಟ್ ಬಿಗ್ ಬಾಸ್ ಅನ್ನೋದು ವರ್ಷ ಬರುತ್ತೆ, ಒಂದ್ ವರ್ಷ ಆದ್ಮೇಲೆ ಮರ್ತೋಗ್ಬೋದೇನೋ. ಬಟ್ ಆದ್ರೂ ಸಿಕ್ಕಾಪಟ್ಟೆ ಬ್ಯಾಡ್ ನೇಮ್ ಬಂದು ಸುದಿ ಅವ್ರಿಗೆ ಅಂತ ಹೇಳ್ಬೋದು, ಸಡೆ ಸುದಿ ಅಂತೆಲ್ಲ ಹೇಳ್ತವ್ರೆ ಇವತ್ತು. ಸೊ ಬೇಕಿತ್ತ ಬಿಗ್ ಬಾಸ್ ಅನ್ಸುತ್ತೆ ನನಗೆ ಒಂದ್ಸತಿ ಸುದಿಗೆ. ಅಂಡ್ ಹೊರಗಡೆ ಇದ್ದಂತ ಸುದಿ ಇಲ್ಲಿ ಇದ್ದಿದ್ರೆ ಮೇ ಬಿ ಏನಾದ್ರು ಆಗಿರೋದ್ರೆ ಬರೀ ಏನೋ ಕೆಲ್ಸಕ್ಕೆ ಬರದ್ರೆ ಡೈಲಾಗ್ಸ್ ಹೊಡಿತಾರೆ, ಅದಕ್ಕೆ ಒಂದಕ್ಕೊಂದು ಲಿಂಕೇ ಇರಲ್ಲ. ಸೊ ಬಿಟ್ಟಾಗೆ ಅದಾದ್ಮೇಲೆ ನಮ್ಮ ಸೂರಜ್ ಮತ್ತೆ ಧನುಷ್ ಅವ್ರಿಗೆ ಬರೋಣ. ಸೂರಜ್ ಅವ್ರು ಒಂದಿಷ್ಟು ವಾದ ಮಾಡಿದ್ರು, ಅಂಡ್ ವಾದ ಅವ್ರಿಗೆ ಮಾತಾಡಕ್ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಸೂರಜ್ ಅವ್ರಿಗೆ, ಹಂಗಾಗಿ ರಘು ಅವ್ರಿಗೆ ಅದು ಇಷ್ಟ ಆಯ್ತು. ಬಟ್ ಪಾಯಿಂಟ್ಸ್ ಅಂತ ಲೆಕ್ಕ ಹಾಕಿದಾಗ ನನಗೆ ಧನು ಮಾಡ್ದಂತ ಪಾಯಿಂಟ್ಸ್ ತುಂಬಾ ಕರೆಕ್ಟ್ ಆಗಿತ್ತು. 4 ಜನದ ಬಿಟ್ಟು ಬಿಟ್ಟು ನೀನ್ ಬರಲ್ಲ ಅಂಡ್ ಯಾರ ಜೊತೆ ಬೆರೆಯಲ್ಲ ಅಂತ ಟಾಸ್ಕ್ ಅಂತ ಬಂದಾಗ ನಿನ್ಗಿಂತ ನಾನು ಚೆನ್ನಾಗಿ ಗೆದ್ದಿದ್ದೀನಿ ನಾನು ಅಂತ. ಸೊ ಹೌದು, ಧನುಷ್ ಈ ಮನೆಯ ಟಾಸ್ಕ್ ಮಾಸ್ಟರ್ ಅಂತ ಇತ್ತು ಆಲ್ರೆಡಿ ಸೂರಜ್ ಬರೋಕ್ಕಿಂತ ಮುಂಚೆಯಿಂದನು. ಅಂಡ್ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿರೋ ಎಲ್ಲಾ ಟಾಸ್ಕ್ ಗೆದ್ದಿದ್ದಾರೆ. ಅಶ್ವಿನಿನ ಫೈನಲಿಸ್ಟ್ ಮಾಡಿದ್ದೆ ಅವರು ಆ ಬಾಲ್ ಟಾಸ್ಕ್ ಹಾಕಿ. ಸೊ ನನ್ ಪ್ರಕಾರ ಧನು ಇಸ್ ಫಾರ್ ಬೆಟರ್ ದನ್ ಸೂರಜ್. ಅಂಡ್ ಯಾವ್ದೋ ಫೇಕ್ ಲವ್ ಸ್ಟೋರಿಗಳು ಮಾಡಿಲ್ಲ, ಇಲ್ಲಿ ಬಂದ್ 3 ದಿವಸಕ್ಕೆ ಲವ್ ಡ್ರಾಮಾಗಳು ಆಡಿಲ್ಲ, ಯಾವ್ದೋ ಹುಡುಗಿಯಿಂದ ನಾಯಿ ತರ ಹೋಗಿಲ್ಲ. ಸೊ ಎಲ್ಲ ಒಂದ್ ಕಡೆ ಧನು ಇಸ್ ಫಾರ್ ಬೆಟರ್ ದನ್ ಸೂರಜ್ ಅಂತ ನನಗನ್ಸುತ್ತೆ. ಅದಾದ್ಮೇಲೆ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಬರೋಣ. ನನಗೆ ಇದು ಮೇನ್ ಟಾಪಿಕ್ ಆಕ್ಚುಲಿ. ಈ ಚಂದ್ರಪ್ರಭಾ ಹೇಳ್ತಾನೆ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಲ್ಲ, ಇದು ಕಾಮಿಡಿ ಶೋ ಅಲ್ಲ ಅಂತ. ಇನ್ನೇನ್ ಗುರು ಹಂಗಾರೆ ರಿಯಾಲಿಟಿ ಶೋ ಅಲ್ಲ ಅದು ಅಂದ್ಮೇಲೆ? ಬಿಗ್ ಬಾಸ್ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಸುದೀಪ್ ಸರೇ ಬಂದ್ಬಿಟ್ಟು ಪದೇ ಹೇಳ್ತಿರ್ತಾರೆ. ಈ ಅಪ್ಪ ಬಂದ್ ಹೇಳ್ತಾನೆ ಇದು ರಿಯಾಲಿಟಿ ಶೋ ಅಲ್ಲ ಅಂತ. ಅಂಡ್ ಗಿಲ್ಲಿ ಆಮೇಲೆ ಎಸ್ಪೆಷಲಿ ಚಂದ್ರಪ್ರಭಾಗ್ ಏನ್ ಗೊತ್ತಾ, ಒಂದೇ ಮನೇಲಿ ಇಬ್ರು ಕಾಮಿಡಿಯನ್ ಇದ್ದಾಗ ಒಬ್ಬ ಕಾಮಿಡಿಯನ್ ಆ ಲೆವೆಲ್ ಹೈಪ್, ಇನ್ನೊಬ್ಬನ್ಗೆ ಕಾಮಿಡಿನೇ ಮಾಡಕ್ ಬರಲ್ವೇನೋ, ಸಪ್ಪೆ ಕಾಮಿಡಿಯನ್ ಒಳ್ಳೆ ಕಾಮಿಡಿ ಅರ್ಥನೇ ಗೊತ್ತಿಲ್ವೇನೋ ಅನ್ನೋ ತರ ಮೂಲೆ ಗುಂಪಾಗ್ಬಿಟ್ರೆ ಯಾವನ್ಗಾದ್ರೂ ಉರಿಯುತ್ತಾನೆ. ನೆಪೋಟಿಸಮ್ ಅಂತಾರಲ್ಲ, ಇವರೆಲ್ಲ 10 ವರ್ಷ ಮಾಡ್ಕೊಂಡ್ ಬಂದಿರೋದನ್ನ ಯಾರೋ ಒಬ್ಬ ಬಂದ್ಬಿಟ್ಟು ಮಧ್ಯದಲ್ಲಿ ಒಡೆದು ಎದ್ದು ನಿಂತ್ರೆ ಯಾವನ್ಗಾದ್ರೂ ಉರಿಯುತ್ತಾನೆ. ಹಂಗೆ ಉರಿತಿರೋದು ಚಂದ್ರಪ್ರಭಾಗ್ ಅಷ್ಟೇನೆ. ಯಾಕಂದ್ರೆ ಗಿಲ್ಲಿ ಟ್ರೂ ಎಂಟರ್ಟೈನರ್ ಗುರು, ಅವ್ನಿಗೆ ಎಲ್ಲಿ ಬೇಕಾದ್ರೂ ಕಾಮಿಡಿನ ಹುಡುಗೋ ತಾಕತ್ತಿದೆ. ಬಟ್ ಚಂದ್ರಪ್ರಭಾಗೆ ಸ್ಕಿಟ್ ಬಿಟ್ ಬೇರೆ ಏನು ಮಾಡಕ್ ಬರಲ್ಲ ಅನ್ನೋ ತರ ನನಗೆ ಅನಿಸ್ತಾ ಇರೋದು. ಸೊ ಹಾಗಾಗಿ ಅವ್ನಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ ಗಿಲ್ಲಿಯಿಂದ. ಬಟ್ ನೀವು ಒಂದ್ ಗಮನಿಸಿರ್ಬೇಕು, ಪಾಪ ಗಿಲ್ಲಿ ಪ್ರತಿ ಸತಿನೂ ಚಂದ್ರಪ್ರಭಾ ಮತ್ತೆ ಕಾವ್ಯಂಗೆ ತುಂಬಾನೇ ಟಾಪ್ ಅಲ್ಲಿ ಇಟ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾನೆ. ಬಟ್ ಚಂದ್ರಪ್ರಭಾ ಅದನ್ನ ಉಳಿಸ್ಕೋತಿಲ್ಲ ಅಷ್ಟೇ. ಅಂಡ್ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೇಲಿ ಇದ್ದಾನೆ ಅಂತ ನೀವೆಲ್ಲ ಅಂತಿದ್ರೆ ಅದು ನಿಮ್ಮ ಭ್ರಮೆ, ನಿಮ್ಮ ಮುಟ್ಟಾಳ್ತನ. ಬರೀ ಕಾಮಿಡಿ ಮಾಡಿದ್ರೆ ಅವನಿಗೆ ಕಿಚ್ಚನ ಚಪ್ಪಾಳೆ ಬರ್ತಿರ್ಲಿಲ್ಲ. ಅಂಡ್ ಬರೀ ಕಾಮಿಡಿ ಮಾಡಿದ್ರೆ ಜನ ಅವನಿಗೆ ಓಟ್ ಆಗ್ತಿರ್ಲಿಲ್ಲ. ಅಂಡ್ ಬರೀ ಕಾಮಿಡಿ ಮಾಡ್ತಾನೆ ಅಂತ ಹೇಳ್ತಿರೋ ನಿಮ್ಗೆಲ್ಲ ಒಂದ್ ಮಾತು, ಅಶ್ವಿನಿ ಗೌಡ ಅಂದ್ರೆ ಹೆದರ್ಕೊಂಡ್ ಬಿಲಾಸ್ ಸೇರ್ಕೋತಿದ್ ನನ್ ಮಕ್ಳು ನೀವುಗಳೆಲ್ಲ. ಅವಳ ಎದುರುಗಡೆ ನಿಂತು ಮಾತಾಡ್ದ ಇಂತ ಏಕೈಕ ವ್ಯಕ್ತಿ ಗಿಲ್ಲಿ ಮತ್ತೆ ಕಾವ್ಯ ಒಂದು ಕಾಂಬೋ ಇದ್ದಾಗ. ಅಂಡ್ ಇವತ್ಗೂ ಅವ್ರ ವಿರುದ್ಧ ನಿಂತ್ಕೊಂಡು ಮಾತಾಡಕ್ ತಾಕತ್ತಿರೋದು ಗಿಲ್ಲಿಗ್ ಮಾತ್ರ ಮನೇಲಿ. ಅಂಡ್ ಹೆಣ್ಮಕ್ಳಿಗೆ ಫಾರ್ ಎಕ್ಸಾಂಪಲ್ ರಕ್ಷಿತಾಗಾಗ್ಲಿ, ಕಾವ್ಯಂಗಾಗ್ಲಿ, ಸ್ಪಂದನಂಗಾಗ್ಲಿ, ಮಲ್ಲಮ್ಮಂಗಾಗ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಫಸ್ಟ್ ಹೋಗಿ ನಿಂತ್ಕೊಂಡು ಮಾತಾಡೋ ವ್ಯಕ್ತಿ ಗಿಲ್ಲಿ, ಸ್ಟ್ಯಾಂಡ್ ತಗೊಳ್ಳೋ ವ್ಯಕ್ತಿ ಗಿಲ್ಲಿ. ಇನ್ನು ಟಾಸ್ಕ್ ವಿಚಾರಕ್ಕೆ ಬರೋಣ. ರಘು ಬಂದ ತಕ್ಷಣ ಓಡೋದಂತ ಹೇಳಿ ನನ್ ಮಗ ನೀನು, ಯಾರೋ ಚಂದ್ರಪ್ರಭಾ, ನೀನು ಟಾಸ್ಕ್ ಚೆನ್ನಾಗ್ ಆಡಿಲ್ಲ ಅಂತ ಗಿಲ್ಲಿಗೆ ಹೇಳ್ತಾ ಇದೀಯ. 5 ಜನ ಮೈ ಮೇಲೆ ಬಿದ್ರು, ಪ್ಯಾಂಟ್ ಹೊಡೆದ್ರು ಕೂಡ ಕಾಯಿನ್ಸ್ ನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಅವನು ಟಾಸ್ಕ್ ಅಲ್ಲಿ. ಅಂಡ್ ನೀನ್ ಹೇಳ್ತಿದ್ಯಾ ಗಿಲ್ಲಿಗೆ ಟಾಸ್ಕ್ ಆಡಕ್ ಬರಲ್ಲ, ಟಾಸ್ಕ್ ಅಲ್ಲಿ ಏನೋ ಇಲ್ಲ, ಕಾಮಿಡಿ ಬಿಟ್ರೆ ಬೇರೆ ಏನೋ ಮಾಡಲ್ಲ ಅಂತ. ಒಂದು ಟಾಸ್ಕ್ ಅಂತ ಕೊಟ್ಟಾಗ ನಿನ್ಗೆ ಕಾಪಾಡ್ಕೊಳ್ಳೋ ಯೋಗ್ಯತೆ ಹೇಳಿದ್ರೆ ಹೆಣ್ಮಕ್ಳು ತೊಡೆ ಮೇಲೆ ಮಲ್ಕೊಂಡಂತ ನನಗೆ ತುಂಬಾ ಕೆಟ್ಟ ಮಾತುಗಳು ಬಂದ್ಬಿಡುತ್ತೆ. ಯಾಕಂದ್ರೆ ನೀನು ಮಾತಾಡ್ಬೇಕು ಅಂದ್ಬಿಟ್ಟು ಒಬ್ಬ ಮಾಡಿರೋಂತ ಕೆಲ್ಸನ, ವ್ಯಕ್ತಿಗೆ ಬಂದಿರೋ ಕಿಚ್ಚನ ಚಪ್ಪಾಳೆನ, ವ್ಯಕ್ತಿ ಮುಂದೆ ಇದ್ದೇನೆ ಅಂತ ನೀನೇ ಹೇಳಿರ್ತೀಯ ಆ ವೀಕೆಂಡ್ ಎಪಿಸೋಡ್ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ನೀನ್ ಏನು ಇಲ್ಲ, ನಿನ್ ಅಸಹ್ಯ ಕಾಮಿಡಿ, ನೀನ್ ರೆಸ್ಪೆಕ್ಟ್ ಕೊಡಲ್ಲ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಇಟ್ಕೊಂಡು ಬೇಳೆ ಬೇಯಿಸ್ಕೊತಿದ್ಯಾ ಅಂತಿದಲ್ಲ. ನೀನು ರಿಷಾ ಬಂದ ತಕ್ಷಣ ಮಾಡ್ಕೊಂಡಿದ್ದು ಅದನ್ನೇ ಬೇಳೆನೆ ಬೇಯಿಸ್ಕೊಂಡಿದ್ದು. ಅಟ್ಲೀಸ್ಟ್ ಗಿಲ್ಲಿ ಬರೀ ರೇಗಿಸ್ದ, ನಿಂತರ ಹೋಗ್ಬಿಟ್ಟು ತೊಡೆ ಮೇಲೆ ಮಲ್ಕೊಂಡು ಮಲ್ಲಾಟಗಳು ಆಡ್ಕೊಂಡು ಅಸಹ್ಯವಾಗಿ ಆಪಲ್ ತಿನ್ಸ್ಕೊಂಡು ತಪ್ಕೊಂಡು ಮುದ್ದಾಡ್ಕೊಂಡೆಲ್ಲ ಮಾಡ್ಲಿಲ್ಲ ಅವ್ರು. ಸೊ ಅಂಡ್ ಬಿಟ್ಟಾಕಿ ನಿಮ್ಮಂತವ್ರಿಗೆ ಏನು ಮಾತಾಡಕಲ್ಲ. ಯಾಕೆ ಗೊತ್ತಾ, ನಿಮ್ಗೆ ಹೊಟ್ಟೆ ಉರಿ ಅಷ್ಟೇನೆ ಇನ್ನೊಬ್ರು ಅನ್ಕೊಂಡ್ರೆ. ಅಂಡ್ ಇನ್ನೊಬ್ಬ ನನಗೆ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಕಾಣಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ರಿಷಾಗ್ ಬರೋಣ. ನಮ್ಮ ಟಗರು ಪುಟ್ಟಿ ಅವಳು ಅದು ಮಾತಾಡ್ತಾಳೋ ಇದು ಮಾತಾಡ್ತಾಳೋ, ಲೈಕ್ ಅಂತಾಳೋ ಏನಂತಾಳೋ ಗೊತ್ತಿಲ್ಲ. ಬಟ್ ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ತದೆ, ಒಂದು ಪಾಯಿಂಟ್ಸ್ ಇರ್ತದೆ.
ಬಿಗ್ ಬಾಸ್ ಮನೆಯಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಆಡ್ತಿರುವಂತ ಒಬ್ಬ ವ್ಯಕ್ತಿ ನಮ್ಮ ರಕ್ಷಿತಾ ಶೆಟ್ಟಿ. ಅವ್ರಿಗೂ ಮತ್ತೆ ನಮ್ಮ ರಿಷಾ ಅವ್ರಿಗೆ ಬೀಳುತ್ತೆ. ರಿಷಾ ಅವ್ರು ಬರ್ಬೇಕಾದ್ರೆ ನಾನ್ ಮುಖವಾಡ ಕಳಿಸ್ಬಿಡ್ತೀನಿ, ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ, ಅಶ್ವಿನಿ ಗೌಡ ನೀನ್ ಬೈಲ್ ಮಾಡ್ಬಿಡ್ತೀನಿ ಅಂತ ಬಂದ್ರು. ಹೋಗ್ಬಿಟ್ಟು ಈಗ ಜಾನ್ವಿ ಅವ್ರು ಹೊರಗಡೆ ಬಂದ್ರು, ಒಂದು ಪ್ಲೇಸ್ ವೇಕೆಂಟ್ ಇದೆ ಅಲ್ವಾ, ಒಂದು ಜಾಗ ಖಾಲಿ ಇದೆ, ಆ ಜಾಗನ ಯಾರಾದ್ರು ತುಂಬೇಕಲ್ಲ, ಅದಕ್ಕೆ ಹೋಗಿ ರಿಷಾ ಅವ್ರು ಸೇರ್ಕೊಂಡಿದ್ದಾರೆ. ಆಲ್ರೆಡಿ ಸೂರಜ್ ರಾಶಿಕಾ ಹೋಗ್ಬಿಟ್ಟು ಲವ್ ಟಿಪ್ಸ್ ತಗತಿದ್ದಾರೆ, ಜೊತೆ ಇವಳೊಬ್ಳು ಹೋಗ್ಬಿಟ್ಟು ಬಕೆಟ್ ಹಿಡ್ಕೊಂಡು ಬದುಕಕ್ಕೆ. ಇವಳು ಹೋಗ್ಬಿಟ್ಟು ಹೇಳ್ತಾರೆ ಅದು ಇದು ಅಂತ ಮಾತಾಡೋದಿನಿ, ಮುಖವಾಡ ಕಳಿಸ್ತೀನಿ ಅಂತ. ಅಕ್ಕ ನಿಂದು ನೀನ್ ಕಳ್ಸ್ಕೊಳಕ ಫಸ್ಟ್ ಎಲ್ಲ ನನ್ನ ಪ್ರಕಾರ ಈ ವಾರ ನೀನೇ ಕಳ್ಸ್ಕೊಂಡು ಹೋಗಂಗ್ ಕಾಣ್ತಾ ಇದೀಯಾ. ವರ್ಸ್ಟ್ ಕ್ಯಾಂಡಿಡೇಟ್ ಗೋರು ಇವಳು. ನಾನು ಬಂದಾಗ ಇವಳು ಏನೋ ಕಿತ್ ಗುಡ್ಡೆ ಹಾಕ್ತಾರೆ ಅನ್ಕೊಂಡ್ರೆ ಇವಳು ಹೋಗ್ಬಿಟ್ಟು ಎಣಿಸ್ತೊಳ್ ಕುತ್ಕೊಂಡು ಅಷ್ಟೇ ಕಿತ್ ಗುಡ್ಡೆ ಹಾಕಿರೋದ್ನ. ಏನು ಇಲ್ಲ ಬಿಗ್ ಬಾಸ್ ನಲ್ಲಿ ಈ ರಿಷಾ ಅವ್ರು ಮಾಡಿರೋಂತ ಸಾಧನೆ. ಅಂಡ್ ರಕ್ಷಿತಾ ಶೆಟ್ಟಿ ರಿಷಾ ಅಂತ ಬಂದ್ರೆ ರಕ್ಷಿತಾ ಶೆಟ್ಟಿ ಎಲ್ಲೂ ಅದೆಲ್ಲ 100 ಕಿಲೋಮೀಟರ್ ರೇಸ್ ಅಂದ್ರೆ ಇವಳು ಇನ್ನು ಒಂದೂವರೆ ಕಿಲೋಮೀಟರ್ ಇದೆ, ಅವಳು ಆಲ್ರೆಡಿ 90 ದಾಟ್ಬಿಟ್ಟವಳೆ. ಸೊ ರಕ್ಷಿತಾ ಶೆಟ್ಟಿಗೆ ಇವಳಿಗೆ ಕಂಪ್ಯಾರಿಸನ್ ಇಲ್ಲ. ಸಿಕ್ಕಾಬಿಟ್ಟೆ ಸರ್ಸರಾಗೇನೆ ಉತ್ತರನ ಕೊಟ್ರು ಕೂಡ. ಅಂಡ್ ಒಂದು ಟಾಸ್ಕ್ ಕಡಕ್ ಬರಲ್ಲ ಅಂದ್ಬಿಟ್ಟು ಆಕ್ಟಿಂಗ್ ಎಲ್ಲ ಮಾಡಿ ತೋರಿಸ್ಬಿಡು, ತೆಳ್ಕೊಂಡು ಓಡಾಡ್ತಿದ್ದೆ ನೀನು ಅಂತ. ಅಂಡ್ ರಕ್ಷಿತಾ ಶೆಟ್ಟಿ ಅದನ್ನೇ ಹೇಳೋದು, ಆ ಹುಡುಗಿ ಅದ್ರ ಅಷ್ಟು ಸುಲಭ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವ್ಳು ಮಾತಾಡೋದು ಕಮ್ಮಿ ಆದ್ರೂ ಪಾಯಿಂಟ್ಸ್ ಗಳು ತುಂಬಾ ಕರೆಕ್ಟ್ ಆಗಿ ಮಾತಾಡ್ತಾರೆ ಹುಡುಗಿ. ಸೊ ಹಂಗಾಗಿ ಏನ್ ಕಿತ್ಕೊಳಕ್ ಆಗಲ್ಲ ಅವಳ ಹತ್ರ ನೀವುಗಳು. ಅಂಡ್ ಅಟ್ಲೀಸ್ಟ್ ಅವಳ ಎದುರುಗಡೆ ಹೋಗಿ ಮಾತಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಅವಳಿಗೆ ಸರಿಸಮಾನವಾಗಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ಗಿಲ್ಲಿನೋ, ಕಾವ್ಯನೋ, ರಘುನೋ ಅಥವಾ ಧ್ರುವಂತೋ, ಅಂದ್ರೆ ಒಂದಿಷ್ಟು ಫೇರ್ ಆಗಿ ಆಡ್ತಿರೋಂಥವ್ರು ಹೋಗಿ ಮಾತಾಡಿದ್ರೆ ಅನ್ನೋದು ಒಂದಿಷ್ಟು ಪಾಯಿಂಟ್ಸ್ ಹುಡುಕ್ಬೋದು. ನಿಮ್ಮಂತ ಕಲ್ಚರ್ ಆಡ್ತಿರೋರು ನೀವೆಲ್ಲ, ನೀವ್ ಹೋಗ್ಬಿಟ್ಟು ಹುಡುಗಿ ಮುಂದೆ ಏನ್ ಮಾತಾಡಕ್ಕಾಗುತ್ತೆ. ಸೊ ಇಷ್ಟೇ. ಅಂಡ್ ಮಾಳು ಮತ್ತೆ ಅಭಿಷೇಕ್, ನನಗೆ ಮಾಳು ಅನ್ನೋದು ಫಸ್ಟ್ ಟೈಮ್ ಸಾಂಗ್ ಇಷ್ಟ ಆಯ್ತು ಬಿಗ್ ಬಾಸ್ ಮನೇಲಿ. ಇಷ್ಟ ದಿವಸ ಅವ್ರು ಆಡಿರೋ ಸಾಂಗ್ಗಳು ನನ್ಗೆ ಕೇಳಕ್ಕೆ ಆಗ್ತಿರ್ಲಿಲ್ಲ ನಿಜವಾಗ್ಲು, ನನ್ನ ಪರ್ಸನಲ್ ಒಪಿನಿಯನ್ ಅದು. ಬಟ್ ಈ ಸತಿ ಈ ಸಾಂಗ್ ನನಗೆ ಸಿಕ್ಕಾಬಿಡ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು. ಫಸ್ಟ್ ಟೈಮ್ ಅವ್ರು ಎಲ್ಲೊಂದ್ ಕಡೆ ಓಪನ್ ಅಪ್ ಆಗಿ ಮನಸ್ ಬಿಚ್ಚಿ ಆಡಿದ್ರು ಅಂತ ಅನಿಸ್ತು ನನ್ಗೆ. ಅಂಡ್ ಇನ್ನೇನಿದೆ ಅಷ್ಟೇ ಬಿಗ್ ಬಾಸ್ ನಿನ್ನೆ ಎಪಿಸೋಡ್. ಅಂಡ್ ಪ್ರಿನ್ಸಿಪಾಲ್ ಗೆ ಸಿಕ್ಕಾಪಟ್ಟೆ ಬಾಟ್ಲೆ ಕೊಟ್ರು ನಮ್ಗೆ. ಗಿಲ್ಲಿ ಕಾಲೇಜ್ ಅಂದ್ಮೇಲೆ ಎಲ್ಲಾ ತರ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಅಂತ ನಾನು ಮುಂಚೆನೆ ಹೇಳಿದೆ. ಸೊ ಗಿಲ್ಲಿ ಒಂಥರ ಕಾಮಿಡಿ ಕ್ವಾಟ್ಲಿ ಸ್ಟೂಡೆಂಟ್ ಆಗಿ ಹೊರಗಡೆ ಹೋಗಿ ಬಂದ್ರು. ಅಂಡ್ ನನಗೆ ಅದೇ ಹೇಳಿದೆ, ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲಿ ಬೇಕಾದ್ರೂ ಹುಡುಕ್ಬೋದು, ಆ ಕೆಪಾಸಿಟಿ ಇರೋನೇ ಗಿಲ್ಲಿ. ಅಂಡ್ ಈ ಸತಿ ಸೀಸನ್ ಅಲ್ಲಿ ತುಂಬಾ ಸತಿ ನಾವು ನೋಡ್ತೀವಿ, ಸೀಸನ್ ನ ಕೊನೆಗೆ ನಮ್ಗೆ ಎಲ್ಲೋ ಒಂದ್ ಕಡೆ ವಿನ್ನರ್ ಗಳು ಕಾಣಿಸಕ್ ಶುರು ಆಗ್ತಿರೋ 60-70 ದಿವಸಕ್ಕೆ. ಬಟ್ ಬಂದು 3 ವಾರ 4 ವಾರಕ್ಕೆ ನಮ್ಗೆ ವಿನ್ನರ್ ಗಳು ಕಾಣಿಸ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ, ಗಿಲ್ಲಿ ತುಂಬಾನೇ ಟ್ರೋಫಿಗೆ ಹತ್ರ ಇದಾರೆ ಅನ್ನೋ ಫೀಲ್ ನನ್ಗೆ. ಸೊ ನೋಡೋಣ ಮುಂದೆ ಯಾರ್ಯಾರು ಏನೇನ್ ಆಗ್ತಾರೆ, ಅಥವಾ ಇದೇ ರೀತಿ ಆಡ್ಕೊಂಡ್ರೆ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅಥವಾ ಗಿಲ್ಲಿ ತುಂಬಾ ಹತ್ತತ್ರ ಇದಾರೆ ಟ್ರೋಫಿಗೆ. ಮೇ ಬಿ ಇಬ್ರಲ್ಲಿ ಒಬ್ರು ಯಾರಾದ್ರೂ ವಿನ್ ಆಗ್ಬೋದು. ಇದೇ ರೀತಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋದ್ರೆ, ಅಥವಾ ಬೇರೆ ಯಾರಾದ್ರೂ ಓವರ್ಟೇಕ್ ನಮ್ಮ ಚಂದ್ರಪುರ ಅವರು ಹೇಳ್ತಾರಲ್ಲ, ಮಲಗಿರ್ತೀನಿ, ಓಡ್ತಾ ಇರ್ತೀನಿ, ಪಂಚರ್ ಆಗಿರ್ತೀನಿ, ಪಂಚರ್ ಹಾಕ್ಸ್ಕೊಂಡು ಎದ್ಕೋತೀನಿ ಅಂತ, ಹಂಗೆ ಯಾವನಾರ ಎದ್ದೊಂದ್ ಏನಾದ್ರು ಟ್ರೈ ಮಾಡ್ತಾನೋ ನೋಡ್ಬೇಕಷ್ಟೇನೆ. ನನ್ ಪ್ರಕಾರ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆ ತರದವ್ರು. ಮೇ ಬಿ ಯಾರು ಒಂಚೂರು ಇವ್ರಿಗೆ ನೆಗೆಟಿವ್ ಬರೋ ತರ ಮಾಡೋ ತಾಕತ್ತಿದ್ರೆ ಅದು ಸ್ವಲ್ಪ ಅಶ್ವಿನಿ ಗೌಡ ಆಗಿದೆ. ಬಟ್ ರಕ್ಷಿತಾ ಶೆಟ್ಟಿ ಆಗ್ಲಿ, ಗಿಲ್ಲಿ ಯಾರಿ ಮೆಚೋರ್ಡ್ ಎನಫ್ ಟು ಹ್ಯಾಂಡಲ್ ಎನಿ ಸಿಚುವೇಶನ್ಸ್ ಇನ್ ಬಿಗ್ ಬಾಸ್ ಹೌಸ್ ಅಂತ ನನಗನ್ಸುತ್ತೆ. ಸೊ ಇಷ್ಟೇ ಇವತ್ತಿನ ಎಪಿಸೋಡು. ಸಿಗುವ ಮತ್ತೆ ನಾಳೆ ಒಂದು ಬಿಗ್ ಬಾಸ್ ರಿವ್ಯೂ ಜೊತೆ ಅಥವಾ ಮತ್ತೊಂದು ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್ ಬಾಯ್.